ಮುಖ್ಯವಾಗಿ ಕರ್ನಾಟಕದ ರಾಜ್ಯದ ಜನ ತಲೆ ತಗ್ಸುವಂತ ಕೆಲಸ ಪವಿತ್ರವಾದಂತ ವಿಧಾನಸೌಧದಲ್ಲಿ ನಿನ್ನೆ ನಡೆದ ಹುಟ್ಟಿದೆ. ಕೆಂಗಲ್ ಹನುಮಂತಯ್ಯನವರು ಬದುಕಿದ್ದಿದ್ರೆ ನಿಜವಾಗ ನಾನು ಅನಿಸುತ್ತೆ ಅವ್ರು ಒಂದ್ ಕ್ಷಣನೂ ಕೂಡ ಇಲ್ಲಿ ನಿಂತ್ಕೊಂತ ಇಲ್ಲ, ರಾಜೀನಾಮೆ ಕೊಟ್ಟವರು. ಅವ್ರು ಕಟ್ಟಿದ್ದು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ದು ಧರ್ಮೋ ರಕ್ಷತಿ ರಕ್ಷತ ಅಂತ ಬೋರ್ಡ್ ಹಾಕಿದೆ. ಅಂದ್ರೆ ಈ ವಿಧಾನಸೌಧದಲ್ಲಿ ಸಂವಿಧಾನ ರಕ್ಷಣೆ ಆಗಬೇಕು, ಜನ ನೆಮ್ಮದಿಯಿಂದ ಬಾಳ್ಬೇಕು, ಜನಕ್ಕೆ ಪೂರ್ತಿ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಬಹಳ ಒಳ್ಳೆ ರೀತಿ ಇದೆ ಅನ್ನೋದು ಭಾವನೆ ಹೋಗ್ಬೇಕು ಅಂತ ಒಂದು ವಿಧಾನಸೌಧ, ಶಕ್ತಿಸೌಧ. ಅಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ಇನ್ನ ನಮ್ಮ ದೇಶದಲ್ಲಿ ಗಡಿಗಳನ್ನು ಕಾಯ್ತಾ ಇರೋ ಪಾಕಿಸ್ತಾನದ ಗಡಿಗಳಲ್ಲಿ ನಮ್ಮ ಸೈನಿಕರು ಬಂದೂಕ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಈ ತರ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಗುಂಡಿಟ್ಟು ಹೊಡೆದಾಕ್ಬಿಡ್ತಾರೆ. ಪ್ರಾಣದ ಹಂಗನ್ನ ತೊರೆದು ನಮ್ಮ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಏನಾನ ಪಾಕಿಸ್ತಾನ ಅಂದ್ರೆ ಅವರ ಮೈಯಲ್ಲಿ ರಕ್ತ ಕುದಿಯುತ್ತೆ. ಈ ಕಾಂಗ್ರೆಸ್ ಅವ್ರಿಗೆ ಏನು ಕುದಿತಾನೆ ಇಲ್ಲಲ್ಲ, ಏನು ಅನಿಸ್ತಾನೆ ಇಲ್ಲಲ್ಲ. ನಮ್ಮ ಸೈನಿಕರು ಅಲ್ಲಿ ನಮ್ ಪ್ರಾಣ ಬಿಡ್ತಾ ಇರೋ ಅವ್ರಿಗೇನು ಉತ್ತರ ಕೊಡೋದು ನಾವು? ನಮ್ಮ ಸೈನಿಕರಿಗೆ, ಗಡಿಗಳನ್ನ ಕಾಯ್ತಾ ಇರುವಂತ ಸೈನಿಕರಿಗೆ ಅವ್ರಿಗೆ ನಾವು ಅಲ್ಲಿ ಪಾಕಿಸ್ತಾನದವ್ರು ಒಳಗಡೆ ಬರಬಾರ್ದು, ಪಾಕಿಸ್ತಾನ ಜಿಂದಾಬಾದ್ ಅನ್ಬಾರ್ದು ಒಂದು ಫೈಟ್ ಮಾಡ್ತಾವ್ರೆ. ಇಲ್ಲಿ ವಿಧಾನಸೌಧದಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರ್ಕೊಂಬಂದು ಘೋಷಣೆ ಕೂಗಿಸಿ ಮತ್ತೆ ರೆಡ್ ಕಾರ್ಪೆಟ್ ಹಾಕಿ ಅವ್ರಿಗೆ ಕಾರ್ಗಳ ಅರೇಂಜ್ ಮಾಡಿ ಅವ್ರನ್ನ ಸೇಫ್ಟಿಯಾಗಿ ಮನೆ ಕಳಿಸಿದಿರಲ್ಲ. ಏನನ್ಬೇಕು ನಿಮ್ ಕಾಂಗ್ರೆಸ್ ಅವ್ರಿಗೆ? ನಾಚಿಕೆ ಇದೆಯಾ? ಗೌರವ ಇದನ್ರಿ? ಸಂವಿಧಾನ ಬಗ್ಗೆ ಗೌರವ ಇದೆಯಾ? ಭಾರತ್ ಮಾತಾ ಬಗ್ಗೆ ಗೌರವ ಇದೆಯಾ? ರಾಷ್ಟ್ರದ ಬಗ್ಗೆ ಮೊದ್ಲು ಹೇಳಿದ್ರಿ ದೇಶ ವಿಭಜನೆ ಮಾಡಬೇಕು ಅಂತ ಹೇಳಿದ್ರಿ. ಆ ಒಂದು ಭಯೋತ್ಪಾದಕ ಸಂಘಟನೆ ಇದೆಯಲ್ಲ, PFI, KFD, ಇವ್ರನ್ನ ಎಲ್ಲ ಅವ್ರ ಮೇಲೆ 1200 ಕೇಸನ್ನ ವಾಪಸ್ ತೆಗೆದುಕೊಂಡ್ರಿ. ಗಲ್ಲಿಗಳಲ್ಲಿ ಇವತ್ತು ಕರ್ನಾಟಕದ ಗಲ್ಲಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳ್ತಾ ಇದ್ದಾರೆ. ಇವತ್ತು ವಿಧಾನಸೌಧದಲ್ಲಿ 500-600 ಜನ ಪೊಲೀಸರು, ದೊಡ್ಡ ದೊಡ್ಡ ಅಧಿಕಾರಿಗಳು, IAS, IPS, ಇಂಥ MLAಗಳು, MP ಗಳು ಇಂಥ ಸ್ಥಳದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಆಗ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರ ಇದ್ರೆ ಎಷ್ಟು, ಸತ್ರೆ ಎಷ್ಟು? ಈ ಸರ್ಕಾರ ನಾಚಿಕೆ ಆಗ್ಬೇಕು. ಈ ಸರ್ಕಾರಕ್ಕೆ ಒಬ್ಬ ಮುಖ್ಯಮಂತ್ರಿ ಘಟನೆ ಆದ ತಕ್ಷಣ ಸ್ಥಳಕ್ಕೆ ಬರಬೇಕಾಯ್ತು, ಆಕ್ಷನ್ ಮಾಡಬೇಕಾಯ್ತು. ಅವನ್ನ ನಾನು ಇಮಿಡಿಯೇಟ್ ಆಗಿ ಅರ್ಧ ಗಂಟೆಯಲ್ಲಿ ಬಂಧಿಸ್ತೀನಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಕೊಂತ ಇದ್ರು. ಒಬ್ರು ಇಲ್ಲ ಸ್ಟೇಟ್ಮೆಂಟ್, ಒಬ್ರು ಅದ್ರ ಬಗ್ಗೆ ಚಕಾರ ಎತ್ತದ ಇಲ್ಲ ಅಂತ ಹೇಳಿದ್ರೆ ಇದು ಕರ್ನಾಟಕದ 7 ಕೋಟಿ ಜನರಿಗೆ ಇವತ್ತು ಅಭದ್ರತೆ ಕಾಣ್ತಾ ಇದೆ. ಇಂಥ ಒಂದು ಇನ್ಸಿಡೆನ್ಸ್ ನಾವೆಲ್ಲರೂ ತಲೆ ತಗ್ಸುವಂಥದ್ದು. ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೂ ಅವಮಾನ, ಎಲ್ಲರೂ ತಲೆ ತಗ್ಸುವಂಥದ್ದು. ಆದ್ರೆ ಕಾಂಗ್ರೆಸ್ ಅವರು ತಲೆಯನ್ನು ತಗ್ಗಿಸ್ತಾ ಇಲ್ಲ, ಇದು ಅವಮಾನ ಅಂತ ತೆಗೆದುಕೊಂಡಿಲ್ಲ, ಅದನ್ನ ತಿರ್ಸ್ತಾ ಇದ್ದಾರೆ. ಮಾಧ್ಯಮದವರ ಮೇಲೆಲ್ಲ ಹಲ್ಲೆ ಮಾಡುವಂತ ಪ್ರಯತ್ನ, ಗೆಟ್ ಔಟ್, ಹೋಗ್ ಆಚೆ ತಳ್ಳೋ ಅಂತಾರೆ. ಏನು ಸಂವಿಧಾನದ 4 ಅಂಗಗಳಲ್ಲಿ ಮಾಧ್ಯಮನೂ ಕೂಡ ಒಂದು ಅಂಗ. ನಾನು ನೋಡಿದೆ ನನ್ನ ಎಲ್ಲ ಎಡಿಟರ್ಗಳು ಕೂಡ ಇದ್ರ ಬಗ್ಗೆ ಕಂಡಮ್ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದ್ ಕಡೆ ಮಾಧ್ಯಮದ ಮೇಲೆ ಹಲ್ಲೆ, ಇನ್ನೊಂದ್ ಕಡೆ ಪಾಕಿಸ್ತಾನ ಜಿಂದಾಬಾದ್. ಕಾಂಗ್ರೆಸ್ ಅವರು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದ್ದಾರೆ ಎಲ್ಲರೂ ಕೂಡ. ಏನನ್ಬೇಕು ಈ ಕಾಂಗ್ರೆಸ್ ಸರ್ಕಾರ? ಅದಕ್ಕೆ ನಾವು ಗವರ್ನರ್ ಅನ್ನ ಭೇಟಿ ಮಾಡ್ತಾ ಇದ್ದೀರಿ. ಈ ಸರ್ಕಾರ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋರಿಗೆ ವಿಧಾನಸೌಧದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಈ ಸರ್ಕಾರ ಇದ್ರೆ ಸಂವಿಧಾನದ ರಕ್ಷಣೆ ಆಗಲ್ಲ, ಭಾರತದ ರಕ್ಷಣೆ ಆಗಲ್ಲ, ಪಾಕಿಸ್ತಾನದ ಅಡ್ಡ ತಾಣ ಆಗುತ್ತೆ ಇದು. ಅದರಿಂದ ಈ ಸರ್ಕಾರವನ್ನ ವಜಾ ಮಾಡಿ, ಕೂಡಲೇ ವಜಾ ಮಾಡಿ ಈ ಸರ್ಕಾರವನ್ನ ಆಗ್ರಹ ಮಾಡಕ್ಕೆ ರಾಜ್ಯಪಾಲರಿಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಿ. ಹೋಗಿ ಭೇಟಿ ಮಾಡಿ ಈ ಸರ್ಕಾರವನ್ನ ವಜಾ ಮಾಡ್ತೀವಿ. ಇವತ್ತಿನ ಪ್ರತಿಭಟನೆ ಹೇಗೆ? ಇವತ್ತು ಇಲ್ಲಿಂದ ನಾವು ಪ್ರತಿಭಟನೆಯನ್ನ ಮಾಡಿ ವಿಧಾನಸೌಧಕ್ಕೆ ಹೋಗ್ತೀರಿ. ವಿಧಾನಸೌಧ ಒಳಗಡೆನೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀರಿ, ಹೋರಾಟವನ್ನ ಮಾಡ್ತೀರಿ, ನ್ಯಾಯವನ್ನ ಕೇಳ್ತೀರಿ. ವಿಧಾನಸೌಧದಲ್ಲಿ ಈ ತರ ಅಪವಿತ್ರ ಆಗೋಟಿದೆ, ಇಡೀ ವಿಧಾನಸೌಧ ಅಪವಿತ್ರ ಆಗಿದೆ. ಒಂದ್ಸರಿ ಎಲ್ಲ ಕ್ಲೀನ್ ಮಾಡಬೇಕು ಅನ್ಸುತ್ತೆ. ಆ ಘೋಷಣೆ ಕೂಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಸ್ಬೇಕು, ಅಪವಿತ್ರ ಆಗೋಟಿದೆ. ಕಾಂಗ್ರೆಸ್ ಅವರಿಗೆ ಇದ್ರ ಬಗ್ಗೆ ಏನು ಗಮನನೇ ಇಲ್ಲ. ಇದನ್ನ ಸಮರ್ಥನೆ ಮಾಡೋ ದೃಷ್ಟಿಯಿಂದ ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ, ನೋಡಿದ್ರೆ, ಬಂಧಿಸಿದ್ರೆ ಎಲ್ಲ ರೇಗಳು ಇನ್ನ ಅಂತ ಆ ಹೇಳಿಕೆಯನ್ನು ತಿರ್ಚಿ ಮುಖ್ಯಮಂತ್ರಿಗಳ ಟ್ವೀಟ್ ಅಲ್ಲಿ ಅದನ್ನು ತಿರ್ಚಿ ಬೇಳೆ ಹಾಕ್ಬಿಟ್ಟಿದ್ದಾರೆ. ಜಿಂದಾಬಾದ್ ಅಂತ ಕೂಗಿದ್ದಂತೆ ಅದೇನ್ ಕಿವಿ ಮೇಲೆ ಹೂವು ಇಟ್ಕೊಂಡಿದ್ದೀರಾ? ಕಾಂಗ್ರೆಸ್ ಅವರೇನೋ ಕಿವಿ ಮೇಲೆ ಹೂವು ಇಟ್ಕೊಂಡು ಬಂದಿದ್ರು ಹೋದ್ ಸರಿ ಬಡ್ಜೆಟ್ಗೆ. ಏನ್ ಇಡೀ ಕರ್ನಾಟಕ ಜನ ಕಿವಿ ಮೇಲೆ ಹೂವು ಇಟ್ಕೊಂಡಿದಾರ? ಸ್ವಾಮಿ ಕಾಂಗ್ರೆಸ್ ಅವರೇ, ಎಲ್ಲ ಹೂವು ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಂಬೇಡಿ. ಎಲ್ಲ ಕಿವಿಗಳು ಚಂದಾಗಿದೆ, ನಿಮ್ ಕಿವಿಗಳೆಲ್ಲ ಒಡೆದೋಗಿದೆ, ನಿಮ್ ತಮಟೆಗಳೆಲ್ಲ ಒಡೆದೋಗಿರ್ಬೇಕು, ಅದಕ್ಕೆ ಹಂಗ್ ಮಾತಾಡ್ತಾ ಇದ್ದೀರಿ. ಸ್ಪಷ್ಟವಾಗಿದೆ 100%. ಇವತ್ತು ಮುಸ್ಲಿಮರ ಓಲೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ವಿಧಾನಸೌಧವನ್ನ ಬಲಿ ಕೊಟ್ಟಿದ್ದಾರೆ. ಪಕ್ಕಾ ಮುಸ್ಲಿಮರ ಓಲೈಕೆ.
ಬಡ್ಜೆಟ್ ಅಲ್ಲೂ ಓಲೈಕೆ, ಭಾಷಣದಲ್ಲೂ ಓಲೈಕೆ, ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಹಾಕಿರೋದ್ರಲ್ಲೂ ಓಲೈಕೆ. ಇದು ಮುಸ್ಲಿಮರ ಓಲೈಕೆ ಮಾಡುವಂತ ಒಂದು ನೀಚ ಕಾರ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಇಳಿದಿರುವಂತದ್ದು ಗಂಭೀರವಾದಂತ ವಿಚಾರ. ಅದಕ್ಕೋಸ್ಕರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಿಮ್ ಬಿಜೆಪಿ ನಿನ್ನೆ ರಾತ್ರಿ ಪ್ರತಿಭಟನೆ ಆದಾಗ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಗಲಾಟೆ ಮಾಡಿದ್ರೆ ನಿಮ್ ಗಮನಕ್ಕೆ ಬಂತ? ಹೌದು, ಹೇಳಿದ್ದಾರೆ. ನಮ್ಮ ಎಂಎಲ್ಎಗಳು ಹೋದಾಗ ಎಂಎಲ್ಎಗಳ ಮೇಲೆನೆ ಹಲ್ಲೆ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದಾರೆ. ಅಭಯ್ ಪಾಟೀಲ್ ಅಂತ ನಮ್ಮ 4 ಬಾರಿ ಗೆದ್ದಂತ ಎಂಎಲ್ಎ, ಬೆಳಗಾವಿನ ಎಂಎಲ್ಎ, ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ ಒಂದು ರೀತಿ ಭಯ ಬೀಳಿಸೋದು, ಗೂಂಡಾ ರಾಜ್ಯ. ಕಾನೂನು ಸುವ್ಯವಸ್ಥೆ ಅಂತೂ ಕರ್ನಾಟಕದಲ್ಲಿ ಇಲ್ಲೇ ಇಲ್ಲ, ಸತ್ತೌಟಿದೆ ಕಾನೂನು ಸುವ್ಯವಸ್ಥೆ. ನಾನು ವಿಧಾನಸಭಾ ಅಧಿವೇಶನದಲ್ಲಿ ಸುಮಾರು 2 ಗಂಟೆ ಮಾತಾಡಿದೆ, ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ ಅಂತ. ಈಗ ಅದಕ್ಕೆ ದಾಖಲೆ ಬೇಕು ಅಂತ ಕೇಳಿದ್ರಲ್ಲ, ಈಗ ದಾಖಲೆ ಸಿಗ್ತಾ? ಇಂಟೆಲಿಜೆನ್ಸ್ ಏನಾದ್ರು ಪೊಲೀಸಲ್ಲಿ ಏನಾದ್ರು ಇದೆಯಾ? ದಾಖಲೆ ಸಿಗ್ತಾ ಇವ್ರಿಗೆ? ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕು ಇವರಿಗೆ? ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಸರ್ಕಾರವನ್ನ ವಜಾ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.